ಈಗ ಉದ್ದೇಶ ಏನು? ಸದಾಶಿವ ಆಯೋಗದ ಅವೈಜ್ಞಾನಿಕ ವರದಿಯ ವಿರುದ್ಧ ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನ ಬಲಗೈ ಸಮುದಾಯದವರು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿರೋದು ನೋಡಿದ್ರೆ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಯಾವುದೇ ರೀತಿ ಈ ಒಂದು ಬಲಗೈ ಸಮುದಾಯಕ್ಕೆ ಅನ್ಯಾಯ ಆದ್ರೆ ಈ ಸರ್ಕಾರನ ಕಿತ್ತೊಯ್ಯುವಂತ ಕೆಲಸನ ಈ ಬಲಗೈ ಸಮುದಾಯದವರು ಮಾಡ್ತಾರೆ ಅಂತ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ, ಎಲ್ಲರಿಗೂ ಅಷ್ಟೇ ಈಗ ನಮ್ಮ ಮೊನ್ನೆ ಮೀಟಿಂಗ್ ಮಾಡ್ತಾ ಹೇಳಿದ್ರಿ, ನಮ್ಮ ಬಲಗೈ ಜನಾಂಗದ ತಾಕತ್ತು ಏನಂತ ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಆ ಒಂದು ಎಚ್ಚರಿಕೆಯನ್ನ ಕರ್ನಾಟಕದ ಎಲ್ಲ ರಾಜಕೀಯ ಮುಖಂಡರು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಈ ಮೂಲಕ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ಏನು ಬಲ ಜಾತಿಯ ಒಂದು ಏನು ಬಲಗೈ ಸಮುದಾಯದ ಸಚಿವರಿದ್ದಾರೆ, ಮೇಲೆ ಹೊಡಿದ್ದಾರೆ, ಸರ್ಕಾರದ ಗಮನದಲ್ಲಿ ಅವ್ರು ಮಾತಾಡ್ಬೇಕಲ್ಲ, ಯಾಕೆ? ಈಗ ಅದಕ್ಕೆ ಈ ಒಂದು ಎಚ್ಚರಿಕೆಯನ್ನ ಎಲ್ಲಾ ರಾಜಕೀಯದವ್ರಿಗೂ ಕೊಟ್ಟಿದ್ದೀರಿ. ಎಲ್ಲಾ ನಾಯಕರುಗಳು ಇದನ್ನು ಅರ್ಥಕೊಂಡು ನಮ್ಮ ಬಲಗೈಯವರಿಗೆ ನ್ಯಾಯವನ್ನು ಒದಗಿಸುವಂತ ಕೆಲಸವನ್ನ ಮಾಡಬೇಕು. ಇಲ್ಲದೆ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಮ್ಮ ಜೊತೆಲಿ ಬಂದು ಬೀದಿಯಲ್ಲಿ ನಿಂತ್ಕೊಬೇಕಂತ ರಾಜಕೀಯದ ಎಲ್ಲಾ ಮುಖಂಡರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ಇಡೀ ರಾಜ್ಯದಂತ ಲಕ್ಷಾಂತರ ಏನು ಬಲಗೈ ಸಮುದಾಯ ಆಗಮಿಸಿದ್ದೀರಾ, ಕೊನೆಯದಾಗಿ ಈಗ ನಿಮ್ಮ ಒತ್ತಾಯ? ಈ ಒಂದು ಸರ್ಕಾರಕ್ಕೆ ಮುಂದಿನ ಹೋರಾಟದ ಬಗ್ಗೆ ಹಿರಿಯ ಮುಖಂಡರು ಅದರ ಬಗ್ಗೆ ತೀರ್ಮಾನ ತಗೊಂತ ಇದ್ದಾರೆ. ಆದ್ರೆ ನಾನು ಇವತ್ತು ದಿವಸ ಎಲ್ಲ ನನ್ನ ಬಲಗೈ ಬಾಂಧವರಿಗೆ ನಾನು ಅಭಿನಂದನೆಗಳನ್ನ, ಯಾಕಂದ್ರೆ ಇಷ್ಟು ಜನಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಬಂದು ಇಲ್ಲಿ ಸೇರಿದ್ದಾರೆ. ಆ ಎಲ್ಲ ನನ್ನ ಬಲಗೈ ಬಾಂಧವರಿಗೆ ನಾನು ಉತ್ಪೂರ್ವ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ.